ಒಂದು ಟೆರೇಸ್ ಮೇಲೆ ಸಿಕ್ಕ ಆ ದೇಹ ಇಡೀ ದೇಶಕ್ಕೆ ಒಂದು ದೊಡ್ಡ ಪ್ರಶ್ನೆ ಎಸೆದು ಹೋಯಿತು. ಯಾರು ಆಕೆ? ಅಲ್ಲಿಗೆ ಹೇಗೆ ಬಂದ್ರು ಅಂತ ಯಾರಿಗೂ ಗೊತ್ತಿಲ್ಲ. ನಿಜಕ್ಕೂ ಬೆಚ್ಚಿ ಬೀಳಿಸುವ ಕತೆ ಇದು, ಕೊನೆವರೆಗೂ ನೋಡಿ. ದೆಹಲಿಯ ಒಂದು ನಿರ್ಜನ ಟೆರೇಸ್ ಮೇಲೆ ಒಂದು ದಿನ ಬೆಚ್ಚಿ ಬೀಳಿಸುವ ದೃಶ್ಯ ಕಾದಿತ್ತು. ತ್ವಿಷಾ ಶರ್ಮಾ ಅನ್ನೋ ಯುವತಿ ಅಲ್ಲಿ ನಿರ್ಜೀವವಾಗಿ ಬಿದ್ದಿದ್ಲು. ಆಕೆಯ ಕತೆ ಇಷ್ಟು ಬೇಗ, ಇಷ್ಟು ಅನಿರೀಕ್ಷಿತವಾಗಿ ಅಂತ್ಯವಾಗುತ್ತೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ. ಸ್ಥಳಕ್ಕೆ ಬಂದ ಪೊಲೀಸರಿಗೆ ಇದೊಂದು ಸಾಮಾನ್ಯ ಸಾವಿನ ಕೇಸ್ ಆಗಿರಲಿಲ್ಲ. ಆ ಟೆರೇಸ್, ಆಕೆಯ ಸುತ್ತಮುತ್ತಲಿನ ಪರಿಸರ ಎಲ್ಲವೂ ಏನೋ ಒಂದು ಕತೆ ಹೇಳ್ತಾ ಇತ್ತು. ಆದರೆ ಆ ಕತೆ ಏನು ಅಂತ ಗ್ರಹಿಸೋದು ಕಷ್ಟವಾಗಿತ್ತು. ಪ್ರತಿಯೊಂದು ಮೂಲೆಯನ್ನು ಜಾಲಾಡಿದ್ರು. ಆದರೆ ಯಾವುದೇ ಸ್ಪಷ್ಟ ಸುಳಿವು ಸಿಗಲಿಲ್ಲ. ಅವಳನ್ನು ಅಲ್ಲಿಗೆ ತಂದವರು ಯಾರು? ಅವಳ ಸಾವು ಒಂದು ಅಪಘಾತವೋ ಅಥವಾ ಬೇರೆ ಏನಾದರೂ ಇದೆಯಾ ಅಂತ ಪೊಲೀಸರಿಗೆ ದೊಡ್ಡ ಸವಾಲಾಗಿತ್ತು. ಮತ್ತು ನೀವು ಜವಾರಿ ಆತ್ಮ ಅನ್ನು ಮೊದಲ ಬಾರಿ ನೋಡುತ್ತಿದ್ದರೆ, ನಿಜ ಜೀವನದ ರೋಚಕ ಕತೆಗಳು ನಿಮಗೆ ಇಷ್ಟವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಒಂದು ಹೊಸ ವಿಡಿಯೋ. ಕೇಸ್ ತನಿಖೆ ಆಳಕ್ಕಿಳಿದಾಗ ಒಂದು ಅನಿರೀಕ್ಷಿತ ಸತ್ಯ ಹೊರಬಂತು. ತ್ವಿಷಾಳ ಸಾವಿಗೆ ವೈಯಕ್ತಿಕ ದ್ವೇಷ ಅಥವಾ ಆಸ್ತಿ ವ್ಯಾಜ್ಯದಂಥ ಕಾರಣಗಳಿರಲಿಲ್ಲ. ಬದಲಾಗಿ ಅದಕ್ಕಿಂತಲೂ ದೊಡ್ಡ, ಸಮಾಜವನ್ನೇ ತಲ್ಲಣಗೊಳಿಸುವ ಒಂದು ವಿಷಯ ಲಿಂಕ್ ಆಗಿತ್ತು. ಆ ತಿರುವು ಏನು ಗೊತ್ತಾ? ತ್ವಿಷಾಳ ಸಾವಿಗೆ ನೇರವಾಗಿ ಭಾರತದ ಗರ್ಭಪಾತ ಕಾನೂನುಗಳೊಂದಿಗೆ ನಂಟು ಇತ್ತು. ಆಕೆಯ ನಿರ್ಧಾರಗಳು, ಆಕೆಯ ಹಕ್ಕುಗಳು, ಆಕೆಯ ಆರೋಗ್ಯದ ಬಗ್ಗೆ ಸಮಾಜದಲ್ಲಿರುವ ಮೌಢ್ಯಗಳು ಎಲ್ಲವೂ ಅವಳ ಸಾವಿಗೆ ಕಾರಣವಾಗಿತ್ತಾ ಎಂಬ ಪ್ರಶ್ನೆ ಎದ್ದಿತು. Silence can be the loudest cry if there is a heart willing to listen. The unspoken truths behind Sharmav's crimes began to surface. ತ್ವಿಷಾಳ ಸಾವು ಕೇವಲ ಒಂದು ಅಪರಾಧವಾಗಿ ಉಳಿಯಲಿಲ್ಲ. ಅದು ಭಾರತದಲ್ಲಿ ಮಹಿಳೆಯರ ಸಂತಾನೋತ್ಪತ್ತಿ ಹಕ್ಕುಗಳು, ಅವರ ವೈಯಕ್ತಿಕ ಆಯ್ಕೆಗಳು ಮತ್ತು ಆ ಬಗ್ಗೆ ಸಮಾಜಕ್ಕಿರುವ ನಿರ್ಲಕ್ಷ್ಯದ ಕನ್ನಡಿಯಾಗಿ ನಿಂತಿತು. ಅವಳ ಸಾವು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿತು, ಆದರೆ ಉತ್ತರಗಳು ಇಂದಿಗೂ ಮೌನವಾಗಿವೆ. ಈ ಕತೆ ಕೇಳಿದ ಮೇಲೆ ನಿಮಗೆ ಏನು ಅನಿಸಿತು? ತ್ವಿಷಾ ಶರ್ಮಾಳಂತಹ ಅನೇಕ ಮೌನ ಯುದ್ಧಗಳು ನಮ್ಮ ಸಮಾಜದಲ್ಲಿ ನಡೆಯುತ್ತಲೇ ಇವೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇದೇ ತರಹದ ನಿಜ ಕತೆಗಳಿಗಾಗಿ ಜವಾರಿ ಆತ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.